ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ಹೊನ್ನೂರು ಪೂನಾಚಿ ಅರಣ್ಯದಲ್ಲಿ ಆನೆಗಳ ದಾಳಿ, ಫಾರೆಸ್ಟ್ ವಾಚರ್ ಮಹಾದೇವಯ್ಯ ಸ್ವಾಮಿ ಮೃತ. ಮಲೆಮಹದೇಶ್ವರ ಅರಣ್ಯ ವ್ಯಾಪ್ತಿಯಲ್ಲಿ ಪೊನ್ನಾಚಿ ಅರಣ್ಯ ವಲಯದ ಹುಣಸೆಬೈಲು ಪ್ರದೇಶದಲ್ಲಿ ಶನಿವಾರ ತಡರಾತ್ರಿ ಆನೆ ದಾಳಿಯಲ್ಲಿ ಫಾರೆಸ್ಟ್ ವಾಚರ್ ಒಬ್ಬರು ಮೃತಪಟ್ಟಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದ ಹುಲಿಗೋಡು ಗ್ರಾಮದ ಮಹದೇವ ಸ್ವಾಮಿ ಎಂಬುವರೇ ಮೃತಪಟ್ಟ ಹೊರಗುತ್ತಿಗೆ ನೌಕರರಾಗಿದ್ದಾರೆ. ಇವರು ಮಲೆಮಹದೇಶ್ವರ ಅರಣ್ಯ ವ್ಯಾಪ್ತಿಯಲ್ಲಿ ಫಾರೆಸ್ಟ್ ವಾಚರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ರಾತ್ರಿ 3 ಸಿಬ್ಬಂದಿಗಳು ಗಸ್ತಿನಲ್ಲಿದ್ದ ವೇಳೆ ಕಾಡಾನೆ ಮಹದೇವ ಸ್ವಾಮಿ ಮೇಲೆ ಏಕಾಏಕಿ ದಾಳಿ ಮಾಡಿದ್ದು, ಈ ವೇಳೆ ಮಹದೇವ ಸ್ವಾಮಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಸಂಬಂಧ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಂಎಂ ಹಿಲ್ಸ್ ಅರಣ್ಯ ಪ್ರದೇಶದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದ್ದು, ರೈತರು ಮತ್ತು ಅರಣ್ಯ ಸಿಬ್ಬಂದಿಗಳು ಆತಂಕದಲ್ಲಿ ಮನೆ ಮಾಡಿದೆ. ಮೃತ ಮಹದೇವ ಸ್ವಾಮಿ ಅವರ ಕುಟುಂಬಕ್ಕೆ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಚಿತ್ರದುರ್ಗದಲ್ಲಿ ಸಮಾನ ಮನಸ್ಕರ ಸಭೆಯಲ್ಲಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಸಮಾನ ಮನಸ್ಕರ ಸಭೆಯಲ್ಲಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಭಾಷಣ. ರಾಮಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಸಭೆ. ಮೊಳಕಾಲ್ಮೂರು ಕಾಂಗ್ರೆಸ್ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಮೊದಲ ಬಾರಿ ಗೆದ್ದ ನಂತರ ಮಂತ್ರಿಯಾಗುವ ಆಸೆಯನ್ನು ಪಡ್ತಾರೆ. 7 ಬಾರಿ ನಾನು ಶಾಸಕನಾಗಿದ್ದೇನೆ. ರಾಜ್ಯದ ಯಾವುದೇ ಹೋಟೆಲ್ಗೆ ಹೋದರೂ ಸಿನಿಮಾ ನಟರು ನೋಡಿದಂತೆ ನೋಡ್ತಾರೆ. ಜನರು ಮಂತ್ರಿ ಆಗ್ತಾರೆ ಸರ್ ಅಂತ ಕೇಳ್ತಾರೆ. ನನ್ನ ಯಾರೂ ಬೈದಿಲ್ಲ, ಬೈಯೋದು ಬೇರೆಯವರಿಗೆ. 1994ರಿಂದ ನಾನು ರಾಜಕಾರಣದಲ್ಲಿದ್ದೇನೆ. ಬಳ್ಳಾರಿ, ಕೂಡ್ಲಿಗಿ, ಮೊಳಕಾಲ್ಮೂರು 3 ಕ್ಷೇತ್ರದಲ್ಲಿ ಗೆದ್ದಿದ್ದೇನೆ. ಕೂಡ್ಲಿಗಿ ಕ್ಷೇತ್ರವನ್ನು ವಿಜಯನಗರಕ್ಕೆ ಸೇರ್ಪಡೆ ಮಾಡಿದ್ದೇನೆ. ಕೂಡ್ಲಿಗಿ ಕ್ಷೇತ್ರದಲ್ಲಿ ಕೆರೆ ನೀರು ತರುವ ಕೆಲಸ ಮಾಡಿದ್ದೇನೆ. 1996 ಅಪ್ಪರ್ ಭದ್ರಾ ಯೋಜನೆಗೆ ಜಾರಿ ಮಾಡಿದ್ದೇವೆ. ಅಕ್ವಿಡೆಂಟ್ ಅಂತಾರೆ, ಹಂಪಿ ಶಾಸಕರುಗಳಂತೆ ತೋರಿಸ್ತಾರೆ. ಕಳೆದ ಬಾರಿ ಮುಖ್ಯಮಂತ್ರಿಗಳ ಮುಂದೆ ಮನವಿ ಮಾಡಿದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಕೂಡ ಮಾತನಾಡಿದ್ದೇನೆ. ಮಿನಿಸ್ಟರ್ ಆದ ಬಳಿಕ ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಅನಾರೋಗ್ಯದಿಂದ ಆದರೂ ಸಾಯ್ಬೋದು. ಆದರೆ ಕ್ಷೇತ್ರದ ಜನರಿಗೆ ನೀರು ಹರಿಸುವ ಕೆಲಸ ಮಾಡಬೇಕಿದೆ. ನನ್ನ ವಿರುದ್ಧ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜನ ಕೂಡ ಅಂಥವರನ್ನು ತಳ್ಳಿ ಬಿಸಾಕಬೇಕಿದೆ. ನಾನು ಮಂತ್ರಿ ಆಗಿ ಬರ್ತೀನಿ ಅಂತ ಎಲ್ಲರೂ ನಾನು ಹೇಳಿ ಬಂದಿಲ್ಲ. ಬಳ್ಳಾರಿ ಕೂಲ್ಗಿ ಜನ ನನ್ನ ದಬ್ಬಿಲ್ಲ, ಹೇಳದೆ ಕೇಳದೆ ಬಂದ್ವಿ. ಕೆಲಸಕ್ಕೆ ಬಾರದವನ್ನು ಇಲ್ಲಿ ಶಾಸಕನಾಗಿ ಮಂತ್ರಿ ಮಾಡಿದ್ದೀರಿ ಎಂದು ಪರೋಕ್ಷವಾಗಿ ಶ್ರೀರಾಮುಲು ಅವರಿಗೆ ಬಳ್ಳಾರಿಯಲ್ಲಿ ಅಲ್ಲಿನ ಜನ ಬೆನ್ನಿಗೆ ನಿಂತು ಕೆಲಸ ಮಾಡಿದ್ದೆ. 10 ವರ್ಷ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಎಲ್ಲರೂ ಬಾಯಿಗೆ ತುಪ್ಪ ಸವರಿ ಹೋಗಿದ್ದಾರೆ. ನಮ್ಮ ಭಾವನೆಗಳನ್ನು ಮಾಡಿಕೊಳ್ಳಲು ಸಭೆ ಸೇರಿದ್ದೇವೆ. ಅಪ್ಪರ್ ಭದ್ರಾ ನೀರು ತಂದೆ ತರುತ್ತೇನೆ, ಬಿಡುವ ಮಾತಿಲ್ಲ. ವರದಿ ಹರೀಶ್, ಚಿತ್ರದುರ್ಗ. ನೋಡಿದ್ರು ಇವು ಪಾಂಡವರು ಹಿಂಗೆ ಬಿಲ್ಲುಗಳು ಬಿಟ್ಟರು, ಬಾಣಗಳು ಬಿಟ್ಟರು, ಇದೆಲ್ಲ ಕತೆ ಹೇಳ್ತಾ ಇರ್ತಾರೆ. ಕಡೆಗೆ ಧೃತರಾಷ್ಟ್ರ ಕೇಳ್ತಾನೆ ಒಂದು ಮಾತು, ಸಂಜೆ ಇಷ್ಟೆಲ್ಲ ನೋಡ್ತಾ ಇದ್ದೆ, ನೀನು ಯಾರು ಗೆಲ್ಬೋದಪ್ಪ ಇದರಲ್ಲಿ ಅಂತ ಕೇಳಿದ್ರೆ ಸಂಜೆ ಹೇಳಿದ್ನಂತೆ, ಯಾರು ಗೆಲ್ತಾರಂತ ಹೇಳಕ್ಕಾಗಲ್ಲ, ಒಟ್ಟು ಧರ್ಮ ಮಾತ್ರ ಗೆಲ್ಲುತ್ತೆ ಅಂತ ಹೇಳಿದ್ನಂತ. ಧರ್ಮ ಅಂತೂ ಗೆದ್ದೇ ಗೆಲ್ಲುತ್ತೆ. ಧರ್ಮ ಯಾರ ಕಡೆ ಇರುತ್ತೋ ಅವ್ರ ಗ್ಯಾರಂಟಿ ಗೆಲುವು ಆಗೇ ಆಗುತ್ತೆ ಅಂತ. ಹಂಗೆ ನಾನು ನನ್ನ ಧರ್ಮನ ಪಾಲಿಸ್ಕೊಂಡು ಬಂದೇನೆ. ಧರ್ಮ ನಿಮ್ಮ ಮಧ್ಯದಲ್ಲಿದೆ. ಈ ಕ್ಷೇತ್ರದಲ್ಲಿ ಧರ್ಮ ಯಾವತ್ತೂ ಕೂಡ ಇದೆ. ಧರ್ಮ ಅಂದ್ರೆ ಯಾವುದು? ಕಾಂಗ್ರೆಸ್ಗೆ ನೀವು ಅಗೌರವ ತೋರಿಸಲೇ, ಗೌರವ ತೋರಿಸ್ಕೊಂಡು ಯಾರು ನಿಲ್ಸಿದ್ರು ಕೂಡ ವೋಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ, ಒಂದು ತಾಕತ್ತು, ಒಂದು ಧರ್ಮ ನೀವು ತೋರಿಸಿದ್ರಿ. ಅದು ಭಗವಂತ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅಂತೇಳಿ ನಮ್ಮ ಭಗವಂತನಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತೀನಿ. ಮುಂದೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಬರ್ತವೆ, ನೀವೆಲ್ಲರೂ ನಿಲ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ನಿಲ್ಲಬೇಕು. ನೀವು ಮತ್ತೆ ಮುಂದೆ ಹೋಗ್ಬೇಕಾಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಿ ನನಗೋಸ್ಕರ ಕಾಂಗ್ರೆಸ್ನ ಬೈಕೊಂಡು ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಮತದಾರ ಬಂಧುಗಳು ಮನೆಗಿದ್ದವರು ಇವ್ರು ಕಾಂಗ್ರೆಸ್ ಬೈದವರು ಓಟ್ ಹಾಕೋದಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಅನ್ಯಾಯ ಆಗುತ್ತದು. ಹೀಗಾಗಿ ನಾವು ಯಾರಿಗೂ ಏನಂಬದು ಬೇಡ. ನಾವೆಲ್ಲ ಕಾಂಗ್ರೆಸ್ನವರೇ, ಅಲ್ಲಿದ್ದವರು ಅವರೇ, ನಾವಿದ್ದವರು ನಾವೆಂಬ ಭಾವನೆಗಳು ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂಘಟನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗೋಣ. ಯಾವ ಆಸೆಗಳು ಆಕಾಂಕ್ಷೆಗಳಲ್ಲಿ ಇಟ್ಕೊಳ್ಳೋದು ಬೇಡ. ನಾನು ಖಂಡಿತವಾಗ್ಲೂ ಇಟ್ಕೊಂಡಿಲ್ಲ, ಭಾಳ ಸಂತೋಷವಾಗಿದ್ದೇನೆ. ಬಟ್ ಏನೋ ಆಸೆಗಳಂತಂದ್ರೆ ಎಲ್ಲ ಕಡೆನೂ ಬಂತು. 7 ಸಾರಿ ಗೆದ್ದಿಲ್ಲ. ನನಗೆ ಸರಿಸಮಾನವಾಗಿ ಒಂದು 5-6 ಜನ ಇದ್ದಾರೆ ಅಸೆಂಬ್ಲಿಯಲ್ಲಿ. ನಮಗೆ ಅವರು ಕೂಡ ಅನ್ಯಾಯ ಆಗಿದೆ. ನಿಮ್ಮೆಲ್ಲರೂ ನೋಡ್ತಾ ಇದ್ರಿ ಯಾರ್ಯಾರಿಗೆ ಆಗಿದೆ ಅಂತ ಕೂಡ. ಕಾಂಟ್ರಿಬ್ಯೂಟ್ ಮಾಡಿರೋರು, ಸಹಾಯ ಮಾಡಿರೋರು, ವಯಸ್ಸಾಗಿರೋರು, 5-6 ಸಾರಿ ಗೆದ್ದಿರೋರು ಕೂಡ ನಮ್ಮಂಗೆ ಅಲ್ಲಿ ಇದ್ದಾರೆ. ಅವ್ರಿಗೂ ಅನ್ಯಾಯ ಆಗಿದೆ. ಅನ್ಯಾಯ ಯಾವ ಉದ್ದೇಶಕ್ಕಾಯ್ತು ಅಂತೇಳಿ ನಮಗೆ ಗೊತ್ತಿಲ್ಲ. ಹೀಗಾಗಿ ಈಗ ಯಾರನ್ನೂ ಆಗೋಯ್ತಲ್ಲ. ಈಗ ಆಗೋಗಿರೋದಕ್ಕೆ ನಾವು ನೆನೆಸ್ಕೊಂಡ್ರೆ ಏನು ಪ್ರಯೋಜನವೂ ಇಲ್ಲ. ನಮ್ಮ ಕುಮಾರ್ ಗೌಡ್ರ ಅಭಿಮಾನದ ಮೇಲೆ ಹೇಳಿದ್ರು ನನಗೆಲ್ಲೋ ಡೆಲ್ಲಿ ಅದು ಇದು ಅಂತ. ಅವೆಲ್ಲ ಸುಳ್ಳು, ಅವೆಲ್ಲ ಆಗಲ್ಲ. ಅವೆಲ್ಲ ನಾನು ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ.
ಯಾವ ಡೆಲ್ಲಿ ಇಲ್ಲ, ಕರ್ನಾಟಕಗಳಿಲ್ಲ, ಎಲ್ಲಿ ಇಲ್ಲ. ನಿಮ್ಮ ಜೊತೆಗೆ ಇರ್ತೀನಿ. ಈ ನಡುವೆಲ್ಲ ನಾನು ಬೆಂಗಳೂರು ಬಿಟ್ಟು ಭಾಳ ವರ್ಷ ಆಯ್ತು, ನಿಮ್ಗೆ ಗೊತ್ತಿದೆ. ರಾಮಪುರ ಬಿಟ್ಟರೆ ಎಲ್ಲಿ ಕದಲಿಲ್ಲ ನಾನು. ಕ್ಷೇತ್ರದ ಹೊತ್ತಿಗೆ ಯಾರು ಬರ್ತಾರೋ ಅವ್ರ ಜೊತೆಗೆ ಇದ್ದೀನಿ. ಅಸೆಂಬ್ಲಿ ನಡೀಬೇಕಾದ್ರೆ 150 ಜನದಲ್ಲಿ 100 ಜನ ಬರೀ ಡೆಲ್ಲಿಯಾಗಿದ್ರು. ನಾನು ಒಬ್ಬನೇ ಬೆಂಗಳೂರಿನಲ್ಲಿ. ಬಹಳ ಜನ ಕೇಳೋರು, ರಾಮಪುರದಲ್ಲಿ ಇದೆಯಲ್ಲ, ಎಲ್ಲರೂ ಎಲ್ಲಿ ಓಡಾಡ್ತಾರೆ ಅಂತೇಳಿ. ಡೆಲ್ಲಿ ಎಲ್ಲ ನಮ್ಮೂರಾಗ ಐತಪ್ಪ, ರಾಮಪುರದಲ್ಲಿ ಸುತ್ತಮುತ್ತ ನಮ್ಮ ಕ್ಷೇತ್ರದಲ್ಲಿ ಐತೆ. ಹೀಗಾಗಿ ನಾನ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಜನ ಇಷ್ಟಪಟ್ಟರು ಹೋಗ್ಬೋದು, ಜನ ಇಷ್ಟಪಡೋದಕ್ಕೆ ನಾವು ಯಾಕೆ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಎಲ್ಲೂ ಹೋಗ್ಲಿಲ್ಲ. ಭಾಳ ಜನ ಹೇಳ್ತಾರೆ MLA ಅವರು ಡೆಲ್ಲಿಗೆ ಹೋಗಿದ್ರೆ ಆಗ್ಬಿಡ್ತಿತ್ತು, ಹಾಗೆ ಇರ್ತಿತ್ತು. ನಾನು ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದ್ದೆ. ನಾನು ನಿಮ್ಮ ಮುಂದೆ ಕಾಲಿಗೆ ಬೀಳ್ತೀನಿ, ನಿಮ್ಮ ಮುಂದೆ ಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರ. ಕ್ಷೇತ್ರ ಜನದ ಮುಂದೆ ನಿಲ್ತೀನವೇನ, ನಾನು ಯಾರು ಡೋರ್ಗೆ ಹೋಗಲ್ಲ, ಯಾರಿಗೂ ನಮಸ್ಕಾರ ಮಾಡಲ್ಲ ಅಂತ ಅವತ್ತು ಹೇಳಿದ್ದೆ. ಇವತ್ತು ಕೂಡ ಅದೇ ಮಾತೆ ನಾನು ಮುಂದುವರಿಸ್ಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡವ್ರು ನೀವು, ಅವ್ರು ಯಾರೂ ಅಲ್ಲ ನನಗೆ. ನೀವು ಇದ್ದುಕೊಂಡು ಮಾಡಿದಕ್ಕೆ ನಾನು ಯಜಮಾನಾಗಿ ನಿಂತಿದ್ದೀನಿ. ನೀವು ಇಲ್ಲದೆ ಹೋಗಿದ್ದು ನಾನೇ ನಿಲ್ತಾ ಇದ್ದೆ. ಹೀಗಾಗಿ ನಮ್ಮ ಸಂಬಂಧಗಳು ಯಾವಾಗಲೂ ಪರ್ಮನೆಂಟ್ ಆಗಿ ಹೀಗೆ ಇರಲಿ. ನಾವು ಸಂತೋಷವಾಗಿ ಇರೋಣ. ಅಭಿಮಾನಪೂರ್ವಕವಾಗಿ ನಾವು ನಮ್ಮ ಇಗೋ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಅದನ್ನು ಸ್ವಾಭಿಮಾನ ಕಳ್ಕೊಂಡು ಬದುಕೋದು ಬೇಡ ಅಂತೇಳಿ ನಾನು ಹೇಳೋದು. ಗಂಗಾವತಿ ಸಚಿವ ಸ್ಥಾನ ನೀಡದಿದ್ದರೆ ಕಾಂಗ್ರೆಸ್ ತಕ್ಕ ಪಾಠ, ಗಂಗಾಮತ ಸಮಾಜ ಎಚ್ಚರಿಕೆ. ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನೀಡುತ್ತಾ ಮಾತನಾಡಿ, ಸಂಪುಟ ವಿಸ್ತರಣೆಯಲ್ಲಿ ಅಥವಾ ಪುನರಾರಚನೆಯಲ್ಲಿ ಹಿಂದುಳಿದ ಗಂಗಾಮತ ಸಮಾಜಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡಿರುವುದು ಖಂಡನೀಯವಾಗಿದ್ದು, ಕೂಡಲೇ ಸಚಿವ ಸ್ಥಾನ ನೀಡದಿದ್ದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಗಂಗಾವತಿ ತಾಲೂಕು ಗಂಗಾಮಸ್ತರ ಸಂಘದ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ತಾಲೂಕು ಅಧ್ಯಕ್ಷ ಹನುಮೇಶ್ ಬಟಾರಿ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷ ರಾಜಶೇಖರ್ ಮುಷ್ಟೂರು, ಸಮಾಜದ ಏಕೈಕ ಶಾಸಕರಾದ ಮಂಕಾಳ ವೈದ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣ ಕಮಕನೂರು ಅವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅವಕಾಶ ನೀಡಿರುವುದು ಸಮಾಜಕ್ಕೆ ಮಾಡಿರುವ ಅನ್ಯಾಯ ಹಾಗೂ ಅಗೌರವವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಗಂಗಾಮತ ಸಮಾಜವು ಸುಮಾರು 60 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ದು, ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನ ಕಲ್ಪಿಸಬೇಕು ಎಂಬುದು ನಮ್ಮ ಬಹುಕಾಲದ ಬೇಡಿಕೆಯಾಗಿದೆ. ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ತೀವ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹೊಸಳ್ಳಿ ಮರಿಯಪ್ಪ, ಹನುಮೇಶಪ್ಪ ಆನೆಗುಂದಿ, ವೆಂಕಟೇಶ್, ಪರಸಪ್ಪ ಆನೆಗುಂದಿ ಸೇರಿದಂತೆ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಶಾಂತ್ ಪವರ್ ಟಿವಿ, ಶರಣಪ್ಪ, ಗಂಗಾವತಿ. ಗಂಗಾಮತ ಸಮಾಜದ ಗೌರವಾಧ್ಯಕ್ಷ, ಜಿಲ್ಲಾ ಗೌರವಾಧ್ಯಕ್ಷ ಹನುಮೇಶ್ ಬಟಾರಿ, ಗಂಗಾಮತ ಸಮಾಜ ತಾಲೂಕು ಅಧ್ಯಕ್ಷರು, ಗಂಗಾವತಿ. ಇವತ್ತು ಪತ್ರಿಕಾ ಮಿತ್ರರೇ, ಇವತ್ತು ಪತ್ರಿಕಾ ಒಂದು ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ, ರಾಜ್ಯದಲ್ಲಿ ಸುಮಾರು ನಮ್ಮ ಸಮಾಜವು 40ರಿಂದ 50 ಲಕ್ಷ ಜನಸಂಖ್ಯೆ ಹೊಂದಿದೆ. ಇದರಲ್ಲಿ ಭಟ್ಕಳ ಶಾಸಕರು ಒಬ್ಬರು ಆಯ್ಕೆ ಆಗಿದ್ದಾರೆ ನಮ್ಮ ಸಮಾಜ ವತಿಯಿಂದ. ಆಗ ವಿಧಾನ ಪರಿಷತ್ ಸದಸ್ಯರು ಕೂಡ ತಿಪ್ಪಣ್ಣ ಕುಮಕ್ನೂರು, ಗುಲ್ಬರ್ಗ ಇವರು ಕೂಡ ಇದ್ದಾರೆ. ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ನಮ್ಮ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರುವುದಿಲ್ಲ. ಯಾಕಂದ್ರೆ ಪ್ರತಿ ಒಂದು ಪಕ್ಷದಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಸಚಿವ ಮಂತ್ರಿಗಳನ್ನು ಕೊಡ್ತಾ ಬಂದಿದ್ದಾರೆ. ಮಂಕಾಳ ವೈದ್ಯ ಈ ಹಿಂದೆ ಸಚಿವರಾಗಿ ಕೂಡ ಇದ್ರು. ಈಗ ಅವರಿಗೆ ಸಚಿವ ಫೋನ್ ಕೂಡ ಕರೆ ಬಂದಿದೆ. ಅವರು ಪ್ರಮಾಣ ವಚನಕ್ಕೆ ರಾಜಭವನ ಕೂಡ ಹೋಗಿದ್ದಾರೆ. ಕೊನೆಯ ಗಡಿಯಲ್ಲಿ ಅವರು ಸಂಪುಟ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ ಗೊತ್ತಾಗಿಲ್ಲ. ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣ ಕುಮಕ್ನೂರು ಕೂಡ ಇದ್ದಾರೆ. ಅವರು ಅತ್ಯಂತ ಪ್ರಭಾವಿ ನಾಯಕರು ಗುಲ್ಬರ್ಗ ಜಿಲ್ಲೆಯಲ್ಲಿ. ಸುಮಾರು ಗುಲ್ಬರ್ಗ, ಯಾದಗಿರಿ, ಬೀದರ್ ಆ ಒಂದು 3 ಜಿಲ್ಲೆಯಲ್ಲಿ ಕನಿಷ್ಠ 4 ಲಕ್ಷ ಜನಸಂಖ್ಯೆ ಇದೆ ನಮ್ದು. ಅಲ್ಲಿ ತಿಪ್ಪಣ್ಣ ಕುಮಕ್ನೂರು ವಿಧಾನ ಪರಿಷತ್ ಸದಸ್ಯರಿಗಾದರೂ ಕೊಡಬಹುದಾಗಿತ್ತು, ಮಾಂಕಾಳ ವೈದ್ಯರಿಗಾದರೂ ಕೊಡಬೇಕಾಗಿತ್ತು. ನಮಗೆ ಸಚಿವ ಸ್ಥಾನದಿಂದ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯ ಆಗಿದೆ. ಅದನ್ನು ಉದ್ದೇಶಿಸಿ ಇವತ್ತು ಪತ್ರಿಕಾ ಒಂದು ನಮ್ಮ ಸಮಾಜ ವತಿಯಿಂದ ಇವತ್ತು ಕರೆದಿದ್ದೇವೆ.
ಮುಂದೆ ಇದನ್ನು ಸರಿ ಮಾಡದೇ ಇದ್ದರೆ ನಾವು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಮುಂದಿನ ಹೋರಾಟ ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ತಾವು ಪತ್ರಿಕಾ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ. ಹೆಸರಿದೆ ಅಂತ ಹೇಳಿದ್ದಾರೆ, ಲಿಸ್ಟ್ ನಲ್ಲಿ ಹೆಸರಿದೆ, ಕೊನೆಗಳಿಗೆ ಇಲ್ಲಿ ಕೈ ಬಿಟ್ಟಿಲ್ಲ. ಸಂಪಾದಕರೇ ಹಾಗೂ ರಾಜ್ಯಾದ್ಯಂತ 40 ರಿಂದ 50 ಲಕ್ಷ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಿಂದ ಈ ಸಚಿವರಾದ ಮಾಜಿ ಸಚಿವರ ಸ್ಥಾನವನ್ನು ಕೊಟ್ಟಿದ್ದರು ಯಾರೇ ನಮ್ಮ ಮಾಂಕಾಳ ವೈದ್ಯರಿಗೆ. ಈ ದಿನ ಸಂಪುಟ ಸಚಿವ ಸ್ಥಾನ ಕೊಟ್ಟಿನಿ ಅಂತ ಹೇಳಿ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಅವ್ರ ಹೆಸರಿತ್ತು. ಆದರೂ ನಾವು ಹೆಸರು ಮಾಯವಾಯಿತು. ಯಾಕಂದ್ರೆ ನಾವು ಹಿಂದುಳಿದ ಜನಾಂಗದವರು. ಯಾಕಂದ್ರೆ ಎಷ್ಟು ನಾವು ಗಂಗಾ ಮಾತಾ ಮಕ್ಕಳು ನಾವು. ಯಾಕಂದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸುವಂತ ನಾವು ಅಂಬಿಗರು, ಹೌದಾ? ಎಷ್ಟು ಅಂಬಿಗರ ಹುಟ್ಟು ಎಷ್ಟು ಸತ್ಯವೋ ಅಷ್ಟು ಹುಟ್ಟು ನಾಳೆ ಮುಂದಿನ ದಿನಮಾನದಲ್ಲಿ ಅವರಿಗೆ ಯಾಕಂದ್ರೆ ತಿಪ್ಪಣ್ಣ ಕಮ್ಮಕ್ಕನವರು ಹಾಗೂ ಮಾಂಕಳ್ಳ ವೈದ್ಯರಿಗೆ ಏನಾರ ಸಚಿವ ಸ್ಥಾನ ಮುಂದಿನ ದಿನಮಾನದಲ್ಲಿ ಕೊಡಲಿಲ್ಲ ಅಂದ್ರೆ 28ಕ್ಕೆ ಚುನಾವಣೆಯಲ್ಲಿ ನಮ್ಮ ಸಮಾಜ ಇಡೀ ರಾಜ್ಯಾದ್ಯಂತ ಮುಟ್ಟು ನೋಡೋಕೆ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ. ಇವಾಗ ಇಬ್ಬರಾಗ ಒಬ್ಬರಿಗೆ ಕೊಡ್ಲೇಬೇಕು. ಯಾಕಂದ್ರೆ 50 ಲಕ್ಷ ಜನಸಂಖ್ಯೆ ಉಳ್ಳವರು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮಾಜದವರು. ಮುಂದಿನ ದಿನದಲ್ಲಿ 28ಕ್ಕೆ ನಾವು ಚುನಾವಣೆಯಲ್ಲಿ ನೀವೇನಾದರೂ ಸಚಿವ ಸ್ಥಾನ ಇಬ್ಬರಲ್ಲಿ ಒಬ್ಬರಿಗೆ ಮಾರ್ಕಾಳ ವೈದ್ಯರಿಗೂ ಹಾಗೂ ತಿಪ್ಪಣ್ಣ ಕಮ್ಮಕ್ಕನವರಿಗೆ ಇಬ್ಬರಿಗೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ 28ಕ್ಕೆ ಚುನಾವಣೆಯಲ್ಲಿ ನಾವು ನಮ್ಮ ಸಮಾಜ ವತಿಯಿಂದ ನಮ್ಮ ಭೀಷ್ಮ ಅಂಬಿಗರ ಚೌಡಯ್ಯ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರ ಜೊತೆಗೆ ಅವರು ಕರೆಯನ್ನು ಹೇಳಿದ್ದಾರೆ. ಒಂದು ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ. ಇದು ಒಂದು ಸರಿಪಡಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಚಿತ್ತಾಪುರದಲ್ಲಿ ನಮ್ಮ ಏನಿಲ್ಲ ಅಂದ್ರೆ ಆ ಭಾಗ ಗುಲ್ಬರ್ಗ ಭಾಗದಲ್ಲಿ MLAಗಳು 6 ರಿಂದ 7 ಜನ MLAಗಳು ಗೆಲ್ಲಬೇಕಂದ್ರೆ ನಮ್ಮ ಸಮಾಜ ಕೋಲಿ ಸಮಾಜ, ಗಂಗಾ ಮತ್ತು ಕೋಲಿ ಸಮಾಜನೇ ಕಾರಣ. ಮುಂದಿನ ದಿನಮಾನದಲ್ಲಿ ನಾವು ಎಚ್ಚರವನ್ನು ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಸಾಹೇಬ್ರೆ ಹಾಗೂ ಹರಿಪ್ರಸಾದ್ ಸಾಹೇಬರಿಗೆ, ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೇಳ್ತಾ ಇದ್ದೀನಿ, ನೋಡಿ ನಿಮಗೆ ಗುಲ್ಬರ್ಗದಲ್ಲಿ ಮತ್ತೆ ಎಲ್ಲ ನಮ್ಮ ದಕ್ಷಿಣ ಕರ್ನಾಟಕ ಆಯ್ತು ಎಲ್ಲ ಆಯ್ತು, ನಿಮಗೆ ಗೊತ್ತಿದ್ದ ವಿಚಾರ. ಮುಂದೆ ನಾವು ನಿಜವಾಗೂ ಸಮಾಜದಿಂದ ಎಚ್ಚರಿಕೆ ಕೊಟ್ಟಿದ್ದೀವಿ. 28ಕ್ಕೆ ನಿನ್ನ ಚುನಾವಣೆಗೆ ನೀವೇನಾದರೂ ಸ್ಮರಿಸಿದ್ರೆ 28ಕ್ಕೆ ಚುನಾವಣೆಗೆ ನಿಮಗೆ ಎಚ್ಚರಿಕೆ ಅಂತ ಕೊಡ್ತಾ ಇದ್ದಾರೆ. ಮೈಸೂರು ದಕ್ಷ ಕಾಲೇಜಿನಲ್ಲಿ ಪದವಿ ಪ್ರದಾನ ಸಮಾರಂಭ. ವಿಶ್ವವಿದ್ಯಾಲಯ ಕುಲಪತಿ ಲೋಕನಾಥ್ ಬಾಗಿ. ದಕ್ಷ ಕಾಲೇಜಿನಲ್ಲಿ ಪದವಿ ಪ್ರದಾನ 2026 ಮೈಸೂರು ವಿವಿ ಕುಲಪತಿ ಲೋಕನಾಥ್ ಭಾಗಿ. ಮೈಸೂರಿನ ದಕ್ಷ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪದವಿ ಪ್ರದಾನ ಸಮಾರಂಭ 2026 ಅದ್ದೂರಿಯಾಗಿ ನಡೆಯಿತು. 2024-25ನೇ ಸಾಲಿನ MBA ಮತ್ತು MCA ವಿದ್ಯಾರ್ಥಿಗಳು ಪದವಿ ಪಡೆದರು. ಕಾರ್ಯಕ್ರಮದ ಮುಖ್ಯ ಅತಿಥಿ ಮೈಸೂರು ವಿವಿ ಉಪಕುಲಪತಿ ಪ್ರೊಫೆಸರ್ NK ಲೋಕನಾಥ್ ಅವರು ಭಾಗವಹಿಸಿದರು. ಅಧ್ಯಕ್ಷತೆ ಗ್ಲೋಬಲ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಜಯಚಂದ್ರ ರಾಜು ಪಿ. ಗಣ್ಯ ಉಪಸ್ಥಿತಿ ಉನ್ನತ ಶಿಕ್ಷಣ ನಿರ್ದೇಶಕ ಶ್ರೀ ಹರೀಶ್ ಪಿ. ಪ್ರಾಂಶುಪಾಲ ಡಾಕ್ಟರ್ KV ಸುರೇಶ್, MBA ಮುಖ್ಯಸ್ಥೆ ಡಾಕ್ಟರ್ ಅರ್ಪಿತಾ HR, MCA ಮುಖ್ಯಸ್ಥೆ ಶ್ರೀಮತಿ ಸುಧಾ ಎಂ. ತಂತ್ರಜ್ಞಾನ ಮತ್ತು ಜ್ಞಾನ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಬಳಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ತಾಂತ್ರಿಕ ಮತ್ತು ವೈಯಕ್ತಿಕ ಸಾಮರ್ಥ್ಯದ ಜೊತೆಗೆ ಪ್ರಾಮಾಣಿಕತೆ, ಸಹಾನುಭೂತಿ, ಹೊಂದಿಕೊಳ್ಳುವಿಕೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಅಗತ್ಯ ಎಂದು ಒತ್ತಿ ಹೇಳಿದರು. ಶೈಕ್ಷಣಿಕ ಸಾಧನೆ ಮತ್ತು ಉದ್ಯೋಗದ ಸಿದ್ಧತೆಗೆ ಹೆಸರಾದ ದಕ್ಷ ಕಾಲೇಜಿನ ಈ ಪದವಿ ಪ್ರದಾನ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಜೀವನ ಹೊಸ ಮೈಲಿಗಲ್ಲಾಯಿತು. ವರದಿ ಕಾಂತರಾಜು ಕೆ, ಪ್ರಜಾಪವರ್ TV, ಮೈಸೂರು. First of all, thank you all for the media persons for covering this event. ಈ ದಿವಸ, ಈ ಶುಭ ದಿವಸ ಅಂತ ಹೇಳ್ತೀನಿ ನಾನು. ಈ ಕಾಲೇಜಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ಕಾಲೇಜಿನ ಆವರಣದಲ್ಲೇ ನಾವು ಪದವಿ ದಿನವನ್ನು ಆಚರಿಸ್ತಾ ಇದ್ವಿ, ಗ್ರಾಜ್ಯುಯೇಷನ್ ಡೇ. ಇಲ್ಲಿ ವಿಶೇಷವಾಗಿ ಸ್ನಾತಕೋತ್ತರ ಪದವಿಗೆ ಪದವಿ ದಿನವನ್ನು ಆಚರಿಸ್ತಾ ಇದ್ವಿ. ಸ್ನಾತಕೋತ್ತರ MBA ಮತ್ತು MCA 2 ಪ್ರೋಗ್ರಾಮ್ಗಳು. ಇದೇ ಫಸ್ಟ್ ಬ್ಯಾಚ್ ಈ ಕಾಲೇಜಿನಿಂದ ಆಚೆಗೆ ಹೋಗ್ತಾ ಇರೋದು. ಇಲ್ಲಿ ಒಟ್ಟು 53 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ಪ್ರಥಮ ಬ್ಯಾಚ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಅದರಲ್ಲಿ 42 ಜನ MBA ಪದವಿ ಇರೋರು, ಇನ್ನು 11 ಜನ MCA ಪದವೀಧರರು ಹೋಗ್ತಾ ಇದ್ದಾರೆ. ಒಂದು ವಿಶೇಷ ಅಂದ್ರೆ ಇಷ್ಟರೊಳಗೆ 53 ಜನ ವಿದ್ಯಾರ್ಥಿಗಳು ಯಾರು ಹೊರಗಡೆ ಹೋಗ್ತಿದ್ದಾರೆ, ಅದರಲ್ಲಿ 60% ಈಗಾಗಲೇ ಪ್ಲೇಸ್ಮೆಂಟ್ ಆಗಿದೆ. ಅದು ಬಹಳ ಹೆಮ್ಮೆಯ ವಿಷಯ. ತುಂಬಾ ಖುಷಿಯಿಂದ ನಾವು ಹೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ಸಮಾರಂಭದಲ್ಲಿ ಆ ವಿದ್ಯಾರ್ಥಿಗಳು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಾದ್ರೆ ಅದನ್ನು ಹೇಳಿದ್ರು. ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ಅತಿ ಪ್ರಮುಖವಾದಂತಹ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ ಏನಿದೆ ಅಂದ್ರೆ
ಗ್ಲೋಬಲ್ ಇಮರ್ಷನ್ ಪ್ರೋಗ್ರಾಮ್ ಅಂತಿದೆ. ಈ ಗ್ಲೋಬಲ್ ಇಮರ್ಷನ್ ಪ್ರೋಗ್ರಾಮ್ ನಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳನ್ನ ನಾವು ಹೊರದೇಶಕ್ಕೆ ಕರ್ಕೊಂಡು ಹೋಗ್ತೀವಿ. ಆದ್ರೆ ಅದು ಕಡ್ಡಾಯ ಅಲ್ಲ, ಅವರ ಆಯ್ಕೆಗೆ ಬಿಟ್ಟಿದ್ದು. ಆದ್ರೂ ಕನಿಷ್ಠ 40ರಿಂದ 50 ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗ್ತಾರೆ. 1 ವಾರ ತನಕ ಅಲ್ಲಿ ಹೊರದೇಶದ ಪ್ರವಾಸ ಇರುತ್ತೆ. ಅಂದ್ರೆ ಅದು ಮೋಜಿಗಾಗಿ ಹೋಗುವಂತ ಪ್ರವಾಸ ಅಲ್ಲ. ಒಂದು ಯೂನಿವರ್ಸಿಟಿಯನ್ನ ಅಲ್ಲಿ ನಾವು ವಿಸಿಟ್ ಮಾಡ್ತೀವಿ. 1 ದಿನ ಇಡೀ ಯೂನಿವರ್ಸಿಟಿನಲ್ಲಿ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಇರುತ್ತೆ. ಒಂದು ಸರ್ಟಿಫಿಕೇಟ್, ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇರುತ್ತೆ. ಅದಕ್ಕೆ ಸರ್ಟಿಫಿಕೇಟ್ ಕೂಡ ಲಭಿಸುತ್ತೆ. ಅಲ್ಲಿ ಫಾರಿನ್ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಆಯಾ ಯೂನಿವರ್ಸಿಟಿ ಪ್ರೊಫೆಸರ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ಏನೋ ಒಂದು ಕೌಶಲ್ಯ ಮತ್ತು ಯಾವುದೋ ಒಂದು ಜ್ಞಾನವನ್ನ ಧಾರೆ ಎರೀತಾರೆ. ಅಲ್ಲಿ ಯಾವುದೋ ಒಂದು ಇದರ ಆಧಾರದ ಮೇಲೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಒಂದು ಇನ್ನೊಂದು, ಅದೇ ದೇಶದಲ್ಲಿ ಒಂದು ಇಂಡಸ್ಟ್ರಿಯಲ್ ವಿಸಿಟ್ ಕೂಡ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥ MBA MCA 2 ಪ್ರೋಗ್ರಾಮ್ಗೆ ಇಂಡಸ್ಟ್ರಿಯಲ್ ವಿಸಿಟ್ ತುಂಬಾ ಮುಖ್ಯ ಆಗುತ್ತೆ. ಅದೇ ವಿದೇಶದ ಒಂದು ಇಂಡಸ್ಟ್ರಿಯಲ್ ಯೂನಿಟ್ ಅನ್ನು ಕೂಡ ನಾವು ವಿಸಿಟ್ ಮಾಡಿಸ್ತೀವಿ. ಅದಲ್ಲದೆ ಇನ್ನು 1-2 ದಿವಸ ಹೋದ್ಮೇಲೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಕೊಂಡು ಬರ್ತಾರೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಖುಷಿಯನ್ನು ತರ್ತಕ್ಕಂಥ ವಿಷಯ. ಇದನ್ನ ನಮ್ಮ ಮ್ಯಾನೇಜ್ಮೆಂಟ್ ಅವರು ಬಹಳ ಮುತುವರ್ಜಿಯಿಂದ, ಬಹಳ ಸಂತಸದಿಂದ ಮಾಡ್ತಿದ್ದಾರೆ. ಅದು ಇಟ್ ಶೋಸ್ ದಿ ಮ್ಯಾಗ್ನಾನಿಮಿಟಿ ಆಫ್ ಅವರ್ ಮ್ಯಾನೇಜ್ಮೆಂಟ್. ಆಮೇಲೆ ಇನ್ನೂ ಮುಂದುವರೆದು ಹೇಳೋದಾದ್ರೆ, ನಮ್ಮ ಕಾಲೇಜ್ನಲ್ಲಿ ಕೊಲಾಬರೇಟಿವ್ ಪ್ರೋಗ್ರಾಮ್ಸ್ ತುಂಬಾ ಇದಾವೆ ಸರ್. ಇನ್ಫೋಸಿಸ್ ಆಗ್ಬೋದು, HP ಕಂಪ್ನಿ ಆಗ್ಬೋದು, IB ಕಂಪ್ನಿಯವ್ರ ಜೊತೆ ಕೊಲಾಬರೇಷನ್ ಮಾಡಿ ಒಟ್ಟು ಒಂದು 10 ಸರ್ಟಿಫಿಕೇಟ್, ಕಂಪನಿಯಿಂದ ಕೊಡ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನ ನಾವು ಅರೇಂಜ್ ಮಾಡ್ತಾ ಇದೀವಿ ಸರ್. ಅದಾದ್ಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನೋದು, ಮತ್ತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ ವಿಸಿಟ್ ಅಂತಕ್ಕಂಥದ್ದು, ಪ್ಲೇಸ್ಮೆಂಟ್ ಸೆಲ್ ಆಕ್ಟಿವಿಟೀಸ್, ಇವೆಲ್ಲವೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಆ ಕಾರಣದಿಂದ ವರ್ಷ ನಮ್ಮ ಕಾಲೇಜಿನ ಎನ್ರೋಲ್ಮೆಂಟ್ ನಾವು ಏನ್ ಹೇಳ್ತೀವಿ, ವಿದ್ಯಾರ್ಥಿಗಳ ಪ್ರವೇಶಾತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈಗ 5 ವರ್ಷದ ಹಿಂದೆ 22 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತ ಕಾಲೇಜು ಈಗ 400ಕ್ಕೂ ಮೀರಿ ವಿದ್ಯಾರ್ಥಿಗಳನ್ನ ಹೊಂದಿದೆ ಸರ್. ಆ ಒಂದು ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ನೋಡಿದಾಗ ನಮಗೆ ಒಂದು ರೀತಿ ಖುಷಿ ಆಗುತ್ತೆ, ಸಂತಸ ಆಗ್ತಾ ಇದೆ. ಆದ್ರೆ ನಾವು ಇನ್ನೂ ಕೂಡ ಬೆಳವಣಿಗೆ ಅಥವಾ ನಮ್ಮ ಬೆಳವಣಿಗೆ ಇನ್ನೂ ಕೂಡ ಜಾಸ್ತಿ ಇರ್ಬೇಕು ಅನ್ನೋದು ಸರ್ವೇ ಸಾಧಾರಣವಾಗಿ ಯಾವುದೇ ಸಂಸ್ಥೆಯವರು ಕೂಡ ಅದನ್ನ ಆಸೆ ಪಡ್ತಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಕಲಿಕಾ ವಿಧಾನಗಳನ್ನ ಉತ್ತಮಪಡಿಸೋದಾಗ್ಬೋದು, ಕಲಿಕೆಯ ಸಾಮಗ್ರಿಗಳನ್ನ ಉತ್ತಮಪಡಿಸೋದಾಗ್ಬೋದು, ಇತರೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ನ ಇನ್ನೂ ಇಂಪ್ರೂವ್ ಮಾಡೋದಾಗಿರ್ಬೋದು, ಇವು ಎಲ್ಲಾ ಕಾರ್ಯಕ್ರಮಗಳನ್ನ ಬಹಳ ಆಸ್ಥೆಯಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆ ನಿಟ್ಟಿನಲ್ಲಿ ನಮ್ಮ ವಿಶಾಲವಾದ ಮನಸ್ಸಿನಿಂದ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನನ್ನ ಒಡನೆ ಇರ್ತಕ್ಕಂತಹ ಅಧ್ಯಾಪಕರ ಸಮೂಹ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಯಾವುದೇ ರೀತಿಯ ಕೊಂಟು ಇಲ್ಲದೆ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಅತೀವ ಸಂತಸದಿಂದ ಹೇಳ್ತಾ ಇದ್ದೀವಿ. ಇದು ಈ ಕಾಲೇಜಿನ ಸಕ್ಸಸ್ಗೆ ಬಹಳವಾಗಿ ಕಾರಣವಾಗಿದೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು ಕೂಡ ಅಷ್ಟೇ ನಮ್ಮ ಶಿಸ್ತಿನ, ನಮ್ಮ ನಿಯಮಗಳು ಏನಿದೆ ಅವುಗಳನ್ನ ಚೆನ್ನಾಗಿ ಕಾಪಾಡ್ಕೊಳ್ತಾರೆ. ಅದೇ ರೀತಿ ನಡ್ಕೊಂಡು ಹೋಗ್ತಿದ್ದಾರೆ. ಇನ್ನು ಈ ದಿನ ನಡೆದ ಕಾರ್ಯಕ್ರಮ ಬಹಳ ವಿಶೇಷವಾಗಿತ್ತು. ನಮ್ಮ ಘನತೆಯುತ ವೈಸ್ ಚಾನ್ಸಲರಾದಂತಹ ಪ್ರೊಫೆಸರ್ NK ಲೋಕನಾಥ್ ರವರು ಬಂದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿ ಅವರ ಮುಂದಿನ ಜೀವನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಇದರಾಗಿ ಬಹಳ ರಸವತ್ತಾಗಿ ಹೇಳಿದ್ರು. ಜೊತೆಗೆ ನಮ್ಮ ಸಂಸ್ಥೆಯ ಚೇರ್ಮನ್ ಅವರಾದಂತ ಜಯಚಂದ್ರರಾಜು ಅವರು ಕೂಡ ವಿದ್ಯಾರ್ಥಿಗಳಿಗೆ ಸದ್ಬುದ್ಧಿಯನ್ನ ಹೇಳಿ ಇನ್ನೂ ಹೇಗಿರ್ಬೇಕು, ಮುಂದಿನ ಜೀವನ ಹೇಗಿರ್ಬೇಕು ಅನ್ನೋದು ಕೂಡ ಹೇಳಿದ್ರು. ಎಲ್ಲವೂ ಕೂಡ ಬಹಳ ಸಾಂಗವಾಗಿ ನಡೀತು. ನಾವು ಅನ್ಕೊಂಡಾಗೆ ಅಚ್ಚುಕಟ್ಟಾಗಿ ನಡೆದಿದೆ. ಇದಕ್ಕೆ ಎಲ್ಲರಿಗೂ, ಮೀಡಿಯಾದವರಿಂದ ಸೇರಿ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಂತೋಷ. ರಾಮನಗರ ಬಿಡದಿ ಟೌನ್ಶಿಪ್ ಸಮರಕ್ಕೆ ಮತ್ತೊಂದು ತಿರುವು. ರಾಮನಗರ ಬಿಡದಿ ಟೌನ್ಶಿಪ್ ಸಂಬಂಧಿಸಿದಂತೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯ ಸಮರ ಮತ್ತೊಂದು ತಿರುವಿಗೆ ಬಂದು ನಿಂತಿದೆ. ಭಾನುವಾರದಿಂದ 3 ದಿನಗಳ ಪಾದಯಾತ್ರೆಗೆ ಜೆಡಿಎಸ್ ಆಣೆಯಾಗಿದ್ದ ಮತ್ತೊಂದೆಡೆ ಟೌನ್ಶಿಪ್ ಕುರಿತು ವ್ಯಕ್ತವಾಗಿರುವ ವಿರೋಧ ಪರಿಶೀಲಿಸಿ ವರದಿ ನೀಡಲು ನ್ಯಾಯಮೂರ್ತಿ ನೇತೃತ್ವದ ಸಮಿತಿಯನ್ನು ಮುಖ್ಯಮಂತ್ರಿ ರಚಿಸಿದ್ದಾರೆ. ಟಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದಂತೆ ಟೌನ್ಶಿಪ್ ಸಂಬಂಧಿಸಿದ ಪ್ರಕ್ರಿಯೆಗಳು ಚುರುಕುಗೊಳ್ಳುತ್ತಿವೆ.
ಪರ್ಯಾಯವಾಗಿ ಯೋಜನೆ ವಿರುದ್ಧ ರೈತರು ನಡೆಸುತ್ತಿರುವ ಹೋರಾಟದ ಕಾವು ಹೆಚ್ಚಾಗುತ್ತಿದ್ದಲೇ ಇದೇ ರೈತರ ಹೋರಾಟದ ಆರಂಭದಿಂದಲೂ ಸಿಕ್ಕಿರುವ ಜೆಡಿಎಸ್ ಬೆಂಬಲ ಸ್ಥಳೀಯ ಪಾದಯಾತ್ರೆ ಬೈರಮಂಗಲ ಮೀರಿ ಬೆಂಗಳೂರುವರೆಗೆ ವಿಸ್ತರಿಸಿದೆ. ತುಮಕೂರಿನಲ್ಲಿ ಸಿದ್ಧಗಂಗಾ ಮಠಕ್ಕೆ ಸಚಿವ ಬಾಲಕೃಷ್ಣ ಭೇಟಿ. ಆಗಸ್ಟ್ 9 ನೂತನವಾಗಿ ಸಚಿವ ಸಿ ಬಾಲಕೃಷ್ಣ ಅವರು ಇಂದು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಕರ್ನಾಟಕ ರತ್ನ ತ್ರಿವಿಧ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆ ಸಲ್ಲಿಸಿದ ಬಳಿಕ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ದಿವ್ಯ ಜೀವನವನ್ನು ಸ್ಮರಿಸಿದ ಅವರು ಶ್ರೀಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯನ್ನು ನೆನಪಿಸಿಕೊಂಡು ಭಕ್ತಿಪೂರ್ವಕ ನಮನ ಸಲ್ಲಿಸಿದರು. ಬಳಿಕ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಶ್ರೀಗಳಿಂದ ಮಠದ ಸೇವಾ ಪರಂಪರೆ, ದಾಸೋಹದ ಮಹತ್ವ ಹಾಗೂ ಸಮಾಜಮುಖಿ ಕಾರ್ಯಗಳ ಕುರಿತು ಮಾರ್ಗದರ್ಶನ ಪಡೆದರು. ಸಿದ್ಧಗಂಗಾ ಮಠವು ಶಿಕ್ಷಣ, ಅನ್ನ ದಾಸೋಹ ಹಾಗೂ ಸಮಾಜ ಸೇವೆಯ ಮೂಲಕ ರಾಜ್ಯದಾದ್ಯಂತ ವಿಶಿಷ್ಟ ಸ್ಥಾನವನ್ನು ಗಳಿಸಿದೆ. ಮಠದ ಸೇವಾ ಪರಂಪರೆ ಮತ್ತು ದಾಸೋಹಗಳು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಎಂದು ಬಾಲಕೃಷ್ಣ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ತುಮಕೂರು. ಚಿಕ್ಕಮಗಳೂರು ದುಬಾರಿಯಾದ ಬೆಣ್ಣೆ ಡಾಲ್ಡಾ ಪ್ರತಿ ಕೆಜಿಗೆ ತುಪ್ಪದ ದರ 15ರಿಂದ 25ರವರೆಗೆ ಏರಿಕೆ. ತುಪ್ಪ, ಬೆಣ್ಣೆ, ಡಾಲ್ಡಾ ಹಾಗೂ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ ನಿರಂತರವಾಗಿ ಏರಿಕೆಯಾಗುತ್ತಿರುವುದರಿಂದ ಬೇಕರಿ ಉದ್ಯಮದ ಮೇಲೆ ಪರಿಣಾಮ ಬೀರಿದೆ. ಹಾಲಿನ ಉತ್ಪನ್ನಗಳನ್ನು ಗೃಹ ಬಳಕೆಯ ಜೊತೆ ಬೇಕರಿಗಳಲ್ಲಿ ಸಿಹಿ ತಿಂಡಿ ತಯಾರಿಕೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತದೆ. ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆಯಾಗಿರುವುದು ಬೇಕರಿ ಉದ್ಯಮದ ಮೇಲೆ ದೊಡ್ಡ ಹೊರೆ ಬಿದ್ದಿದೆ. ಪ್ರತಿ ಕೆಜಿ ತುಪ್ಪದ ದರ 15 ರೂಪಾಯಿಯಿಂದ 25ರವರೆಗೆ ಏರಿಕೆಯಾಗಿದ್ದು, ಬೆಣ್ಣೆ ದರ ಪ್ರತಿ ಕೆಜಿಗೆ 22 ರೂಪಾಯಿಯಿಂದ 30 ರೂಪಾಯಿವರೆಗೆ ಹೆಚ್ಚಾಗಿದೆ. ಡಾಲ್ಡಾ ದರದಲ್ಲೂ ಪ್ರತಿ ಕೆಜಿಗೆ 30 ರೂಪಾಯಿ ಏರಿಕೆಯಾಗಿದೆ. ಮೊಟ್ಟೆ ದರವು ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಏರಿಕೆಯಾಗುತ್ತಿದ್ದು, ಒಂದು ಮೊಟ್ಟೆಯ ದರ 7.25ಕ್ಕೆ ತಲುಪಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಚಿಕ್ಕಮಗಳೂರು. ತಾಳಿಕೋಟೆ ಸಿಬಿಜಿ ಚನ್ನಗೊಂಡ ಗುರುಗಳ ಸೇವಾ ನಿವೃತ್ತಿ ಹಾಗೂ ವಿವಿಧ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ. ನಿನ್ನೆ ದಿವಸ ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾಂಸ್ಕೃತಿಕ, ಶಾರೀರಿಕ, EALC ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ರೋವರ್ ಅಂಡ್ ರೇಂಜರ್ಸ್ ಚಟುವಟಿಕೆಗಳ ಉದ್ಘಾಟನೆ ಮತ್ತು 37 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಸಮಾರಂಭ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಗುರುಮರಾಧ್ಯ ಸಂಸ್ಥಾನ ಹಿರೇಮಠ ಕಲಕೇರಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟಕರಾಗಿ DYSP ಡಾಕ್ಟರ್ ಬಸವರಾಜ್ ಯಲಗಾರ್ ಹಾಗೂ ಶರಣಯ್ಯ S ಭಂಡಾರಿ ಅವರು, ಅಧ್ಯಕ್ಷರು SP ಸಡನ್ ಕರಿಯರ್ ಅಕಾಡೆಮಿ ವಿಜಯಪುರ ಹಾಗೂ ಮುಖ್ಯ ಅತಿಥಿಗಳಾಗಿ ಶರಣು ಸಬರದ್, ಅಧ್ಯಕ್ಷರು ಜಿಲ್ಲಾ ಯುವ ಪರಿಷತ್ ವಿಜಯಪುರ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ DYSP ಬಸವರಾಜ್ ಯಲಗಾರ್ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಮಾಡಬಾರದು, ಜೀವನದಲ್ಲಿ ಮಕ್ಕಳು ಸಂಸ್ಕಾರ ಅಳವಡಿಸಿಕೊಳ್ಳಬೇಕು ಎಂದರು. SS ಭಂಡಾರಿಮಠ್ ಮಾತನಾಡಿ, ಉಪನ್ಯಾಸಕರು ಹೇಳಿದ ವಿಷಯಗಳ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಶರಣು ಸಬರದ್ ಮಾತನಾಡಿ, ಜೀವನದಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡಿ ತಂದೆ ತಾಯಿಯರು ಹಾಗೂ ಪ್ರೀತಿ ಪಾತ್ರರಾಗಬೇಕು ಎಂದು ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ MS ಜೋಗೂರ್ ಸರ್ ಅವರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ SP ಪಾಟೀಲ್ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ನೂತನ ಪ್ರಾಚಾರ್ಯರಾದ ರವಿಕುಮಾರ್ ಗುಮಶೆಟ್ಟಿ ಅವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೇವಾ ನಿವೃತ್ತಿ ಹೊಂದಿದ BG ಚನ್ನಗೊಂಡ ಗುರುಗಳನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಹಾಗೂ ಕಾಲೇಜಿನ ಸಿಬ್ಬಂದಿ ವತಿಯಿಂದ ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ಮಕ್ಕಳಿಂದ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದವು. ಈ ಕಾರ್ಯಕ್ರಮದಲ್ಲಿ ಈರಣ್ಣ ಜಳಕಿ ಹಾಗೂ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ಶ್ರೀ ಬಸವರಾಜ್ ಕುಂಬಾರ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು, ವಿವಿಧ ಅಂಗಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಎಲ್ಲರನ್ನು ತಗೊಂಡು ಇವ ನಾರವ ನಡೆಸಲಿ, ಇವ ನಮ್ಮವ ಅಂತಕ್ಕಂಥ ಮಾತನ್ನ ಬಸವಣ್ಣವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಸುಮಾರು 37 ವರ್ಷಗಳ ಕಾಲ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ BD ಚನ್ನಗೊಂಡ ಸರ್ ಅವರು ಈ ಹಿಂದೆನೇ ಅವರು ನಿವೃತ್ತಿ ಆದರೂ ಕೂಡ, ಸಮಯಕ್ಕನುಗುಣವಾಗಿ ಅವರು ನಿವೃತ್ತಿ ಆದರೂ ಕೂಡ ಇವತ್ತು ಈ ಸಂಸ್ಥೆಯ ಸರ್ವೋಮುಖ ಏಳಿಗೆಗಾಗಿ, ಈ ಸಂಸ್ಥೆಯ ಹಿತಕ್ಕಾಗಿ ಇವತ್ತಿಗೂ ಕೂಡ ಚನ್ನಗೊಂಡ ಸರ್ ನಮ್ಮ ಶಾಲೆಗೆ ಬಂದು ಪ್ರಾಜೆಕ್ಟ್ಗಳ ಮೂಲಕ ಒಂದು 8 ಜಾಬ್ಗಳನ್ನು ಮಾಡಿಕೊಂಡಿರುವಂತದ್ದು. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಪಾಠ ಬೋಧನೆ ಮಾಡುವಾಗ ಅವ್ರು ಏನ್ ಹೇಳಿಕೊಟ್ಟಿರಲ್ಲ, ಹೇಳಿಕೊಟ್ಟಿರ್ತಕ್ಕಂಥ ಬೋಧನೆ ನಮ್ಗೆ ಇವತ್ತಿಗೆ ಎಫೆಕ್ಟ್ ಆಗಿರುವಂತದ್ದು. ನಮ್ಮ ತಲಶೆಟ್ಟಿ ಸರ್ ಅವರು ಸಂಜೆಗೆ ನಾನು ಕರ್ಕೊಂಡು ಹೋಗಿ ತ್ರಿವಿಧ ದಾಸ ಊಟ ವಸತಿ ಶಿಕ್ಷಣವನ್ನು ಕೊಟ್ಟು, ನಮ್ಮ ಕೋರವಾರ ಮಠ ಸರ್ ಅವರು, ನಮ್ಮ NK ಗುಂಡಕನಾಳ್ ಸರ್ ಅವರು ಯಾವತ್ತೂ ನಮಗೆ ಸಪೋರ್ಟ್ ಆಗಿರುವಂತದ್ದು.
ಕಿಲಿಕೇರಿ ಒಂದು PU ಕಾಲೇಜಿನ ವಿಶೇಷ ಏನು ಅಂತಂದ್ರೆ ನಮಗೆ ಒಂಥರ ತವರು ಮನೆ ಇದ್ದ ಹಾಗೆ, ಅಷ್ಟು ನಮ್ಗೆಲ್ಲರೂ ಸಲಹೆ ಕೊಡುವುದು, ಸಹಕಾರ ಕೊಡುವುದು. ಅಲ್ಲಿ ಕಾಲೇಜ್ ಮುಗಿದ ತಕ್ಷಣ ನಮ್ಮ ಎಲ್ಲ ಉಪನ್ಯಾಸಕರ ಮನೆಗಳಿಗೆ ಹೋಗ್ತಾ ಇದ್ವಿ ನಾವು, ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡುವಂಥದ್ದು ಅನ್ನೋದನ್ನ ಬಂದಿರ್ಬೋದು ಟೈಮ್ ಅನ್ನ. ಸೊ ಒಮ್ಮೆ ವಾಟ್ಸ್ಆ್ಯಪ್ ಓಪನ್ ಮಾಡಿದ್ರೆ ಆಮೇಲೆ 5 ನಿಮಿಷಕ್ಕೆ ವಾಟ್ಸ್ಆ್ಯಪ್ ಕ್ಲೋಸ್ ಮಾಡಿದ್ರೆ ನಿಮ್ಮ ಮೈಂಡು ಸ್ಥಿಮಿತದಲ್ಲಿ ಇರಲ್ಲ. ಕನಿಷ್ಠ 10 ನಿಮಿಷ ಅದರ ಎಫೆಕ್ಟ್ ನಮ್ಮ ಮೈಂಡ್ ಮೇಲೆ. ಆಯ್ತಾ? ಈ ಟೈಮ್ ಎಲ್ಲ ಮಾಡಿ ನಾಡಿದ್ದು ಬೆಳಿಗ್ಗೆ ಕೂತು ವಿಚಾರ ಮಾಡ್ರಿ. ನಾವು 24 ತಾಸಿನೊಳಗೆ 2 ತಾಸಿನಲ್ಲಿ ಒಂದು ಇಟ್ಕೊಳ್ತಾರೆ ಮೊಬೈಲ್ನಲ್ಲಿ. ಈ 2 ತಾಸಿನಾಗ ಏನು ಕಲಿತ್ವಿ? What have we learned out of 2 hours that we have looked into the mobile? If at all we have learned something. ಕೋಲಾರ ಬೆಳೆ ವಿಮೆಗೆ ಹೆಚ್ಚಿದ ಬೇಡಿಕೆ, 2 ವಿಮೆಗಳಿಂದ 3 ಪಟ್ಟು ಅಧಿಕ ರೈತರು ನೋಂದಣಿ. ಕೋಲಾರ ಜಿಲ್ಲೆಯಲ್ಲಿ ಮಳೆಯ ತೀವ್ರ ಕೊರತೆಯಿಂದ ಬೆಳೆ ಒಣಗುತ್ತಿದೆ. ಇನ್ನು ಕೆಲವೆಡೆ ಬಿತ್ತನೆ ಮಾಡಿದ ಬೀಜ ಮೊಳಕೆಯೂ ಒಡೆದಿಲ್ಲ. ಹೀಗಾಗಿ ರೈತರು ಆತಂಕಕ್ಕೆ ಒಳಗಾಗಿದ್ದು ಬೆಳೆ ವಿಮೆ ಮಾಡಿಸಿಕೊಳ್ಳಲು ಮುಗಿಬಿದ್ದಾರೆ. ಈ ಸಾಲಿನಲ್ಲಿ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಇನ್ನು 7 ದಿನ ಕಾಲ ಅವಕಾಶ ಇದ್ದು ಈಗಾಗಲೇ ಜಿಲ್ಲೆಯ 32,282 ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ಕೇವಲ 9,288 ಮಂದಿ ನೋಂದಣಿ ಮಾಡಿಕೊಂಡಿದ್ದರು. ಈ ಬಾರಿ ರಾಗಿ ಬೆಳೆಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆ ಮೊರೆ ಹೋಗಿದ್ದಾರೆ. ಮುಂಗಾರು ಹಂಗಾಮು ಅವಧಿಯಲ್ಲಿ ಅಂದರೆ ಜೂನ್, ಜುಲೈ ಹಾಗೂ ಈ ತಿಂಗಳಲ್ಲಿರುವ ಮಳೆ ಕೊರತೆ ಉಂಟಾಗಿದ್ದು ಬಿತ್ತನೆಯ ತೀವ್ರ ಹಿನ್ನಡೆಯಾಗಿ ಪರಿಣಮಿಸಿದೆ. ಒಟ್ಟು 85,801 ಹೆಕ್ಟರ್ ವಿಸ್ತೀರ್ಣದ ಕೃಷಿ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಿಸಲಾಗಿದೆ. ಈವರೆಗೆ ಕೇವಲ 4,145 ಹೆಕ್ಟರ್ ಬಿತ್ತನೆಯಾಗಿದ್ದು ಕೃಷಿಯನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಅನ್ನದಾತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.